ಕಸ್ಟಮರ್ ಆಗಿ ಥಿಂಕ್ ಮಾಡಿ. ಈಗ ಫೋನ್ ಅನ್ನು ಪರ್ಚೇಸ್ ಮಾಡಿ ಅಂದ್ರೆ ನನಗೆ ಅದು 10,000 ಕೊಟ್ಟಿದ್ದೀನಿ ಅಂದ್ರೆ ಅದು ನೋವಿರುತ್ತೆ. ಸೊ ಒಂದು ಫೋನ್ ಅನ್ನ ಇವರು ಲಾಂಚ್ ಮಾಡ್ತಿದ್ದೀರಾ ಅಂತಂದ್ರೆ ಒಂದು ಸರ್ವಿಸ್ ಅನ್ನ ಕೊಡ್ಬೇಕಲ್ವಾ. ಇವಾಗ ಈ ಫೋನ್ ಏನ್ ಗೊತ್ತಾ, ಇದು ಶೋಮಿ ಏನಿದೆ ಅಲ್ಲ, ರೆಡ್ಮಿ 9 ಪ್ರೈಮ್ ನ ಒಂದು ಕಾಪಿ ಫೋನ್ ಇದೆ ಆಯ್ತಾ, ಸೇಮ್ ಅದೇ ಫೋನು, ವಾಟ್ ಎವರ್ ಇಟ್ ಇಸ್. ಬಟ್ ಇದು ಕೊಡ್ಬೇಕಲ್ಲ, ಸರ್ವಿಸ್ ಕೊಡ್ಬೇಕಲ್ವಾ. ಈ ಫೋನ್ ಎಲ್ಲ ಲಾಂಚ್ ಮಾಡ್ತಾರೆ ಅಂತಂದ್ರೆ, ತುಂಬಾ ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ತಕ್ಕಂಗೆ ಸರ್ವಿಸ್ ಕೊಡಬೇಕು. ಸೊ ಈ ಫೋನ್ ಪರ್ಚೇಸ್ ಮಾಡಿದ ನಂತರ ಒಂದು 15ರಿಂದ 20 ದಿವಸ ಆದ್ರೂ ಫೋನ್ ರಿಪೇರ್ ಆಗಲ್ಲ. ಆಮೇಲೆ ಇದ್ರ ಪಾರ್ಟ್ಸ್ ಇಲ್ಲ, ಚೈನಾದಿಂದ ತರಿಸ್ಬೇಕು ಅಂತ ಹೇಳ್ತಾರೆ ಅಂತ. ಯಾವುದೇ ಫೋನ್ ಆಗಿರ್ಬೋದು, ಈ ನಾವು ಕಡಿಮೆ ದುಡ್ಡು ಕೊಟ್ಟು ತಗೋತೀವಿ ಅಂತಂದ್ರೆ ಕಡಿಮೆ ಒಂದು ಕ್ವಾಲಿಟಿನೇ ಇರುತ್ತೆ, ಅದು ಒಳ್ಳೆ ಕ್ವಾಲಿಟಿ ಅಂತ ಇರಲ್ಲ. ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ದ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ POCO M2 ಫೋನ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಫೋನ್ ಅನ್ನ ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋದು ಆಯ್ತಾ. ಫ್ಲಿಪ್ಕಾರ್ಟ್ ನಲ್ಲಿ ಒಂದು 10,250 ರೂಪಾಯಿ ಕೊಟ್ಟು ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ಇದು ಕಂಪ್ಲೀಟ್ ಆಗಿ ಒಂದು ಯೂಸರ್ ರಿವ್ಯೂ, ಇದು ಕಸ್ಟಮರ್ ರಿವ್ಯೂ ಅಂತ ಹೇಳ್ಬೋದು. ಸೊ ಈ ಫೋನ್ ಅನ್ನ ನಾನು ಕಂಪ್ನಿ ಕಡೆಯಿಂದ ಏನು ಫ್ರೀ ಆಫ್ ಕಾಸ್ಟ್ ಗೆ ರಿವ್ಯೂ ಟ್ಯಾಗ್ ತಗೊಂಡಿಲ್ಲ. ಆಮೇಲೆ ಈ ವಿಡಿಯೋ ಮಾಡಕ್ಕೆ ನಾನು ಯಾರ ಕಡೆಯಿಂದ ದುಡ್ಡು ಸಹಿತ ತಗೊಂಡಿಲ್ಲ. ಈ ಫೋನ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸುಮಾರು ಒಂದು 15ರಿಂದ 20 ದಿವಸದ ಹಿಂದೆ ನಾನು ಕಮ್ಯುನಿಟಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಈ ಫೋನ್ ರಿವ್ಯೂ ಮಾಡ್ತಿದ್ದೀನಿ ಅಂತ. ಸೊ ತುಂಬ ಜನ ಕೇಳ್ತಾ ಇದ್ರಿ ಏನಕ್ಕಾಗಿ ಇದುವರೆಗೂ ಈ ಫೋನ್ ರಿವ್ಯೂ ಮಾಡಿಲ್ಲ ಅಂತ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ಫೋನ್ ಅನ್ನ ನಾನು ಫ್ಲಿಪ್ಕಾರ್ಟ್ ನಲ್ಲಿ ಫಸ್ಟ್ ಸೇಲ್ ಅಲ್ಲಿ ಆರ್ಡರ್ ಮಾಡಿದೆ. 20ನೇ ತಾರೀಕಿಗೆ ಇದು ಡೆಲಿವರ್ಡ್ ಆಯ್ತು. ಸೊ 20ನೇ ತಾರೀಕಿಗೆ ಇದು ಡೆಲಿವರ್ಡ್ ಆಯ್ತು. ಇದಾದ ನಂತರ ನಾನು ಶೂಟ್ ಮಾಡಿದೆ, ಒಂದು 2 ದಿವಸ ಟೈಮ್ ತಗೊಂಡು ಶೂಟ್ ಮಾಡ್ತಾ ಇದ್ದೆ. ಅನ್ಬಾಕ್ಸಿಂಗ್ ಮಾಡಿದೆ, ಎಲ್ಲ ನೀಟಾಗಿ ಶೂಟಿಂಗ್ ಮುಗಿತು. ಫೋನ್ ಸಖತ್ತಾಗಿದೆ ಆಯ್ತಾ. ಫೋನ್ ಓಪನ್ ಮಾಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಸಖತ್ತಾಗಿದೆ ಫೋನು. 10,000 ರೂಪಾಯಿಗೆ ಈ ಫೋನ್ ಬರ್ತಾ ಇದೆಯಲ್ಲ ಅಂತ ತುಂಬಾ ಖುಷಿ ಆಯ್ತು. ಒಂದಿಷ್ಟು ಶಾರ್ಟ್ಸ್ಗಳನ್ನ ತಗೊಂಡು ಆದ್ಮೇಲೆ ಇನ್ನೇನು ಡಿಸ್ಪ್ಲೇ ಶಾರ್ಟ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ಶಾರ್ಟ್ನ ತಗೋತಾ ಇದೆ. ಡಿಸ್ಪ್ಲೇ ಶಾರ್ಟ್ಸ್ ಸಹಿತ ತಗೊಂಡು ಆದ್ಮೇಲೆ ಫೋನ್ ಏನಾಯ್ತು ಅಂದ್ರೆ, ಜಸ್ಟ್ ಹಿಂಗ್ ಇಟ್ಟಿದ್ದೆ ಅಲ್ಲ, ಹಿಂಗ್ ಇಟ್ಟಾಗ ಸ್ವಲ್ಪ ಹಿಂಗ ಫೋಲ್ಡ್ ಆಯ್ತು, ಈ ತರ ಬಿದ್ಬಿಡ್ತು. ಹಿಂಗೆ ಟೇಬಲ್ ಮೇಲೆ ಫೋನ್ ಬಿದ್ದು ಆದ್ಮೇಲೆ ನನಗೇನು ಗೊತ್ತಾಯ್ತು, ತುಂಬಾ ಈ ತರ ಫೋನ್ಸ್ಗಳನ್ನ ಬಿಡಿಸಿದ್ದೀನಿ ನಾನು, ಏನೂ ಆಗಿರ್ಲಿಲ್ಲ. ಬಟ್ ಏನೂ ಆಗಲ್ಲ ಅನ್ನೋ ತರ ಒಂದು ಹೋಪ್ನಲ್ಲೇ ಫೋನ್ ಹಿಂಗೆ ತಗೊಂಡ್ಬಿಟ್ಟು ಹಿಂಗೆ ನೋಡಿದೆ, ಫುಲ್ ಸ್ಕ್ರೀನ್ ಬ್ರೋಕ್ ಆಗಿಬಿಟ್ಟಿತ್ತು. ಸೊ ಅಂದರೆ ಮೇಲ್ಗಡೆ ಸ್ಕ್ರೀನ್ ಎಲ್ಲ ಒಡೆದೋಗ್ಬಿಟ್ಟಿತ್ತು. ನನಗೆ ತುಂಬ ವಂಡರ್ ಆಗಿಬಿಡ್ತು. ವಂಡರ್ ಜೊತೆಗೆ ನಂಗೆ ಒಂಥರ ಬೇಜಾರಾಯಿತು. ಯಾಕಂದರೆ 10,500 ರೂಪಾಯಿ ಕೊಟ್ಟು ಫೋನ್ ತೊಗೊಂಡಿದ್ದೀನಲ್ಲ, ಏನಿದು ಬೆಳಗಿನ ಹಿಂಗೆ ಆಗಿಬಿಡ್ತು ಅಂತ ಒಂಥರ ತುಂಬ ಬೇಜಾರಾಯಿತು. ಸೊ ಅದೇ ಬೇಜಾರಲ್ಲಿ ಬಂದ್ಬಿಟ್ಟು ನನ್ನ ಹೆಂಡತಿ ಕೇಳಿದೆ. ಸೊ ಹೋಯ್ತು, 10,000 ರೂಪಾಯಿ ಹಾಳಾಗೋಗ್ಬಿಡ್ತು, ಹಿಂಗೆ ಆಯಿತು ಅಂತ ಹೇಳಿದಾಗ, ಸರಿ ಬಿಡಿ, ಒಂದೊಂದ್ಸರಿ ಹಿಂಗೆ ಆಗ್ತಿರ್ತವೆ, ಸೊ ರಿಪೇರ್ ಕೊಡೋಣ, ಸರಿ ಆಗುತ್ತೆ, ಸರ್ವಿಸ್ ಸೆಂಟರ್ ಕೊಟ್ಟರೆ ಅಂತ ಅಂದ್ಕೊಂಡ್ರು. ಅದಾದಮೇಲೆ ನಿಯರ್ ನಾನು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇರೋದು, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಲಿ ಇರೋದು, ಕೊಣಪ್ನಗರದಲ್ಲಿ ಶೋಮಿ ಸರ್ವಿಸ್ ಸೆಂಟರ್ ಇದೆ. ಸೊ ಶೋಮಿ ಸರ್ವಿಸ್ ಸೆಂಟರ್ ಹೋಗ್ಬಿಟ್ಟು ಒಂದು POCO M2 ಫೋನ್ ನಾನು ರಿಪೇರ್ಗೆ ಅಂತ ಕೊಟ್ಟೆ. ಸೊ ನಾನು ಅವ್ರಿಗೆ ಮೆನ್ಷನ್ ಮಾಡಿದೆ, ಸೊ ಇದು ಫಿಸಿಕಲ್ ಡ್ಯಾಮೇಜು, ನಂದೇ ಪ್ರಾಬ್ಲಮ್ ಇದೆ, ಹಾಗಾಗಿ ಇದೇನು ವಾರಂಟಿನ ಕ್ಲೇಮ್ ಆಗಲ್ಲ ಗೊತ್ತು ನನಗೆ, ಬಟ್ ನನಗೆ ಸ್ಕ್ರೀನ್ ರಿಪ್ಲೇಸ್ ಮಾಡಿಕೊಡಿ, ಒರಿಜಿನಲ್ಲೇ ನಂಗೆ ಬೇಕು, ಯಾವುದೇ ಅಮೌಂಟ್ ಎಷ್ಟಾದ್ರೂ ಪರವಾಗಿಲ್ಲ, ನಾನು ಪೇ ಮಾಡ್ತೇನೆ ಅಂತ ಹೇಳ್ಬಿಟ್ಟು 22ನೇ ತಾರೀಕಿಗೆ ನಾನು ಕೊಟ್ಟು ಬಂದೆ. ಸೊ 22ನೇ ತಾರೀಕಿಗೆ ಸರ್ವಿಸ್ ಸೆಂಟ್ರಲ್ಲಿ ನನಗೆ ಒಂದು ಚೀಟಿನ ಕೊಟ್ಟರು. ಸೊ ಯಾವುದೇ ಒಂದು ಜಾಬ್ ಶೀಟ್ನ 22ನೇ ತಾರೀಕಿಗೆ ಇವ್ರು ಕೊಡಲಿಲ್ಲ. ಈ ಚೀಟಿಲಿ MV ಟೆಕ್ನಾಲಜಿ ಅಂತ ನೀವು ನೋಡ್ತಾ ಇದ್ದಾರೆ ಸ್ಕ್ರೀನಲ್ಲಿ, ಈ ಚೀಟಿ ನಾನು ಕೊಟ್ಟಿರೋದು. ಕೊಟ್ಟಾದ್ಮೇಲೆ ಅವ್ರು ಏನು ಹೇಳಿದ್ರು, ಏನು ಜಾಬ್ ಶೀಟ್ ಕೊಡಿ ಅಂತ ಹೇಳಿದೆ. ಇಲ್ಲ, ಇದು ಸಾಕು, ಇದು ನಡೆಯುತ್ತೆ ಅಂತ ಹೇಳಿದ್ರು. ಓಕೆ ಫೈನ್, ಕಾಸ್ಟ್ ಏನಾಗುತ್ತೆ ಅಂತ ಕೇಳಿದೆ. ಒಂದು 2-3 ಅವರ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ನಾನು ಬೇರೆ ಕೆಲಸ ಇತ್ತು, ಹೋಗ್ತಾ ಇದ್ದೆ. ಅದಾದ್ಮೇಲೆ ಒಂದು ಮಧ್ಯಾಹ್ನ ಒಂದು 2 ಗಂಟೆ ಸುಮಾರು ಕಾಲ್ ಬಂತು. ನಾನು ಸರ್ವಿಸ್ ನೆಟ್ವರ್ಕ್ ಇಶ್ಯೂರಿಂದ ಫೋನ್ ಪಿಕ್ ಮಾಡೋಕ್ಕಾಗಲಿಲ್ಲ. ನಾನು ವಾಪಸ್ ಮಾಡಿದೆ, ಅವ್ರು ಫೋನ್ ತೊಗೊಳ್ಲಿಲ್ಲ. ಒಂದು 2-3 ಸಾರಿ ಮಾಡಿದೆ, ತೊಗೊಳ್ಳಿಲ್ಲ. ಇದಾದ ನಂತರ ನಾನೇ ಹೋಗಿ ಕೇಳಿದೆ, ಏನಾಯ್ತು ಸರ್ ಫೋನು ಅಂತ ಹೇಳಿದೆ. ಸೊ ಹೀಗೆ ಅದು ಆರ್ಡರ್ ಹಾಕಿದ್ದೀವಿ, ಒಂದು 3 to 5 ವರ್ಕಿಂಗ್ ಡೇಸ್ ಆಗುತ್ತೆ ಅಂತ ಹೇಳಿದ್ರು. ಓಕೆ ಫೈನ್, 3 to 5 ವರ್ಕಿಂಗ್ ಡೇಸಲ್ಲಿ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಬಂದೆ ವಾಪಸ್ಸು. ಅದಾದ ನಂತರ 1 ವೀಕ್ ನಾನು ವಿಡಿಯೋಸ್ ಮಾಡಿರಲಿಲ್ಲ, ಪೋಸ್ಟ್ ಬೇರೆ ಹಾಕಿದೆ, ನಾನು ಬ್ಯುಸಿ ಇದೆ. 1 ವೀಕ್ ಯಾವುದೇ ಪೋಸ್ಟ್ ಹಾಕದೇ ಇರೋದಕ್ಕೆ ಏನು ತೊಂದರೆ ಇಲ್ಲ, 1 ವಾರದಲ್ಲಿ ಸರಿ ಆಗಲಿ ಅಂತ ನಾನು ಮನೆಗೆ ಬಂದಾದ್ಮೇಲೆ ಸ್ಯಾಟರ್ಡೆ ನಾನು ಕಾಲ್ ಮಾಡಿದೆ. ಸೊ ಮಂಡೇ ಫೋನ್ ಕೊಟ್ಟಿದ್ದು, ಮತ್ತೆ ಸ್ಯಾಟರ್ಡೆ ಕಾಲ್ ಮಾಡಿದೆ, ನಂದು ವೀಕ್ ಕಂಪ್ಲೀಟ್ ಆಯ್ತಲ್ಲ. ಸೊ ಕಾಲ್ ಮಾಡಿದಾಗ ಅವರು, ಸರ್ ಇದು ನಾನು ಆರ್ಡರ್ ಹಾಕಿದ್ದೀನಿ, 4,600 ರೂಪಾಯಿ ಆಗುತ್ತೆ ಸ್ಕ್ರೀನ್ಗೆ, ಸೊ ಇದು ಹೇಗೆ ಸರಿ ಮಾಡೋದಾ ಅಂತ ಹೇಳಿದ್ರು. ಸರಿ, ಪ್ರಾಬ್ಲಮ್ ಇಲ್ಲ, 4,600 ಆಗಲಿ 5,000 ಆಗಲಿ ಸರಿ ಮಾಡಿ, ನಾನು ಪೇ ಮಾಡ್ತೀನಿ ಅಂತ ಹೇಳಿದೆ. ಓಕೆ ಫೈನ್, ಆಗಿದ್ರೆ ಮಂಡೇ ಬನ್ನಿ, ನಿಮಗೆ ಫೋನ್ ಸಿಗುತ್ತೆ ಅಂತ ಹೇಳಿದ್ರು.
ಓಕೆ ಫೈನ್. ಮಂಡೇ ನಾನು ಕಾಲ್ ಮಾಡಿದೆ. ಆ್ಯಕ್ಚುಲಿ ಮಂಡೇ ಏನಿತ್ತು, ಬಂದಿತ್ತು ಬೆಂಗಳೂರು. ಸೊ ಬಂದಿತ್ತು, ಹಾಗಾಗಿ ಒಂದು 11 ಗಂಟೆ ಕಾಲ್ ಮಾಡಿದೆ. ಸರ್ ಇಲ್ಲ, ಇವತ್ತು ಬಂದಿರೋದ್ರಿಂದ ಅದು ಪ್ರಾಡಕ್ಟ್ ಇನ್ನೂ ಬಂದಿಲ್ಲ, ಅಂದರೆ ಸ್ಕ್ರೀನ್ ಬಂದಿಲ್ಲ, ಸೊ ಹಾಗಾಗಿ ನಾಳೆ ಬನ್ನಿ ಸರಿ ಆಗುತ್ತೆ ಅಂತ ಹೇಳಿದ್ರು. ಸೊ ಮಂಗಳವಾರ ನಾನು ಸಂಜೆ ಹೋದೆ, ಒಂದು 6:30 ಸುಮಾರಿಗೆ ನಾನು ಹೋದೆ, ಅಂದರೆ 29ನೇ ತಾರೀಕಿಗೆ ನಾನು ಹೋದೆ. ಸೊ 29 ತಾರೀಕಿಗೆ ಹೋದಾಗ ಸೊ ಇನ್ನೂ ರಿಪೇರಿ ಆಗಿಲ್ಲ, ಇನ್ನು ಪ್ರೊಸೆಸಿಂಗ್ ನಡೀತಾ ಇದೆ, ಟೆಕ್ನಿಕಲ್ ಇಶ್ಯೂ ಇದೆ, ಹಾಗೆ ಅಂತ ಹೇಳಿದ್ರು. ಬಟ್ ನೀವು ಆರ್ಡರ್ ಹಾಕಿದ್ದೀನಿ ಅಂದ್ರಲ್ಲ, ಏನಾಯಿತು? ಅಟ್ಲೀಸ್ಟ್ ನನಗೆ ಅವತ್ತು ಹೇಳ್ಬೋದಿತ್ತಲ್ಲ, ಇನ್ನೂ ಈ ಪ್ರಾಬ್ಲಮ್ ಇದೆ, ಇನ್ನೂ ಆಗಿಲ್ಲ ಅಂತ. ಬಟ್ ಫೋನ್ ಇವಾಗ ಸರಿಯಾಗಿಲ್ಲ ಅಂತ ಹೇಳ್ತಿದ್ದೀರಾ ಅಂತ ಅಂದು ಸ್ವಲ್ಪ ನಾನು ಸ್ವಲ್ಪ ಕೂಗಾಡಿದೆ. ಸೊ ಹೀಗೆ ಮಾಡಿದ್ರೆ ಹೇಗೆ? ಒಂದು ಟೈಮ್ಲೈನ್ ಹೇಳಿ ನನಗೆ, ಯಾವಾಗ ಸರಿ ಆಗುತ್ತೆ ಇದು ಫೋನು ಅಂತ ಹೇಳಿದಾಗ, ಆವತ್ತು ನಾನು ಅವ್ರಿಗೆ ಫೋನ್ ಹೇಳಿ ಬಂದೆ. ನಾನು ಫೋನ್ ಸರಿ ಆಗೋವರೆಗೂ ನಾನು ಫೋನ್ ವಾಪಸ್ ತೊಗೊಂಡು ಹೋಗಲ್ಲ ಅಂತ ಹೇಳಿದಾಗ ಒಂದು ಜಾಬ್ ಶೀಟ್ ಹಾಕಿದ್ರು. ನಾನು ಫೋನ್ ಕೊಟ್ಟಿದ್ದು 22ನೇ ತಾರೀಕಿಗೆ, ಇವರು ಜಾಬ್ ಶೀಟ್ ಹಾಕಿದ್ದು 29ನೇ ತಾರೀಕಿಗೆ. ಸೊ 7 ದಿನಾನ ಅಲ್ಲಿ ವೇಸ್ಟ್ ಮಾಡಿದ್ದಾರೆ. ಸೊ 7 ದಿನ ವೇಸ್ಟ್ ಮಾಡಿದ್ರು. ಇಟ್ಸ್ ಓಕೆ ಫೈನ್, ಇನ್ನು ಹಾಕಿದ ಮೇಲೆ ಆದರೂ ಸರಿ ಆಗುತ್ತೇನೋ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಮತ್ತೆ ಕೇಳಿದೆ. ಓಕೆ ಫೈನ್, ನಾನು ಇವತ್ತು ಹೋಗ್ತೀನಿ, ಮತ್ತೆ ಯಾವಾಗ ಬರಲಿ ವಾಪಸ್ ಅಂತ ಕೇಳಿದಾಗ ಮತ್ತೆ 3-5 ಡೇಸ್ ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ಓಕೆ, ನಾನು 5 ಡೇಸ್ ಬಿಟ್ಟು ಹೋದಾಗ ಮತ್ತೆ ಫೋನ್ ಸರಿ ಆಗಿರಲಿಲ್ಲ. ಸೊ ನಾನು ಅವ್ರಿಗೆ ಹೇಳಿದೆ, ಸೊ ಇದುವರೆಗೂ ಫೋನ್ ಸರಿಯಾಗಿಲ್ಲ ಅಂತಂದರೆ ಟೈಮ್ ಲೈನ್ ಕೊಡಿ ನನಗೆ, ಇಷ್ಟು ಡೇಟಿಗೆ ಸರಿಯಾಗುತ್ತೆ, 1 ತಿಂಗಳಿಗೆ ಸರಿಯಾಗುತ್ತೆ, 2 ತಿಂಗಳಿಗೆ ಸರಿಯಾಗುತ್ತೆ, 3 ತಿಂಗಳಿಗೆ ಸರಿಯಾಗುತ್ತೆ, ಒಂದು ಟೈಮ್ ಲೈನ್ ಕೊಡಿ. ಟೈಮ್ ಲೈನ್ ಕೊಟ್ಟು ಆದಮೇಲೆ ನಾನು ಅವತ್ತೇ ಬರ್ತೀನಿ, ಪದೇ ನಾನು ಬರಲ್ಲ, ನಂದು ಟೈಮ್ ವೇಸ್ಟು, ನಿಮ್ಮ ಜೊತೆ ನಾನು ಕೂಗಾಡಿದ್ರು ಫೋನ್ ಸರಿ ಆಗಲ್ಲ, ಒಂದು ಪರ್ಟಿಕ್ಯುಲರ್ ಟೈಮ್ ಹೇಳಿ ಅಂತ ಹೇಳಿದಾಗ ಅವರು ಇಲ್ಲ ಸರ್ ಟೈಮ್ ಹೇಳೋಕ್ಕಾಗಲ್ಲ, ನೀವು ಶೋಮಿ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಕೇಳಿ ಅಂತಂದರು. ಸೊ ನೋಡಿ ಇಲ್ಲಿ ನನಗೆ ಎಷ್ಟು ಫ್ರಸ್ಟ್ರೇಷನ್ ಆಗಿರುತ್ತೆ ಅಂತಂದರೆ, ಒಂದು ಕಸ್ಟಮರ್ ಆಗಿ ನಾನು ದುಡ್ಡು ಕೊಟ್ಟು ಈ ಫೋನ್ ಪರ್ಚೇಸ್ ಮಾಡಿ, ಪೋಕೋ M2 ಫೋನ್ ಪರ್ಚೇಸ್ ಮಾಡಿ, ಸರ್ವಿಸ್ ಇಲ್ಲ ಅಂತಂದ್ರೆ ಹೇಗೆ? ಸೊ ಒಂದು ಫೋನನ್ನು ಇವರು ಲಾಂಚ್ ಮಾಡ್ತಿದ್ದೀರಾ ಅಂತಂದರೆ ಒಂದು ಸರ್ವಿಸನ್ನು ಕೊಡಬೇಕಲ್ವಾ? ಇವಾಗ ಈ ಫೋನ್ ಏನು ಗೊತ್ತಾ, ಇದು ಶೋಮಿ ಏನಿದೆಯಲ್ಲ, ರೆಡ್ಮಿ 9 ಪ್ರೈಮ್ನ ಒಂದು ಕಾಪಿ ಫೋನ್ ಇದೆ ಆಯ್ತಾ, ಸೇಮ್ ಅದೇ ಫೋನು, ವಾಟ್ ಎವರ್ ಇಟ್ ಈಸ್. ಬಟ್ ಇದು ಕೊಡಬೇಕಲ್ಲ, ಸರ್ವಿಸ್ ಕೊಡಬೇಕಲ್ವಾ? ಈ ಫೋನನ್ನು ಲಾಂಚ್ ಮಾಡ್ತಾರೆ ಅಂತಂದರೆ, ತುಂಬ ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡ್ತಾರೆ ಅಂತಂದರೆ ಅದಕ್ಕೆ ತಕ್ಕಂಗೆ ಸರ್ವಿಸ್ ಕೊಡಬೇಕು. ಸೊ ಈ ಫೋನ್ ಪರ್ಚೇಸ್ ಮಾಡಿದ ನಂತರ ಒಂದು 15ರಿಂದ 20 ದಿವಸ ಆದರೂ ಫೋನ್ ರಿಪೇರ್ ಆಗಲ್ಲ, ಆಮೇಲೆ ಇದ್ರ ಪಾರ್ಟ್ಸ್ ಇಲ್ಲ, ಚೈನಾದಿಂದ ತರಿಸ್ಬೇಕು ಅಂತ ಹೇಳ್ತಾರೆ ಅಂತಂದರೆ, ಸೊ ಹೇಗೆ ಇದು? ನನಗೆ ಅದು ತುಂಬ ಬೇಜಾರಾಯಿತು. ಒಂದು ಪರ್ಟಿಕ್ಯುಲರ್ ಟೈಮ್ ಕೊಟ್ಟರೆ ಆ ಟೈಮಲ್ಲಿ ಹೋಗ್ಬೋದು. ಸೊ ಇವಾಗ ಸ್ಟಿಲ್ ಇವತ್ತಿನ ಡೇಟ್ವರೆಗೂ ಏನೂ ಅಪ್ಡೇಟ್ ಇಲ್ಲ ಅವ್ರ ಕಡೆಯಿಂದ. ನಾನು ಇವತ್ತು ಕಾಲ್ ಮಾಡಿ ಕೇಳಿದೆ ಶೋಮಿ ಕಸ್ಟಮರ್ ಕೇರ್ಗೆ. ನನ್ನ ಬ್ರ್ಯಾಂಡ್ ಬಗ್ಗೆ ಯಾವುದೇ ಒಂದು ಬ್ಯಾಡ್ ಒಪಿನಿಯನ್ ಇಲ್ಲ ಆಯ್ತಾ, ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ಕಸ್ಟಮರ್ ಕೇರ್ ಕಾಲ್ ಮಾಡಿದಾಗ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು, ಚೆನ್ನಾಗಿ ಮಾತಾಡಿದರು. ಆರ್ಡರ್ ಹಾಕಿದ್ದೀವಿ ಅಂತ ಹೇಳಿದರು. 5ನೇ ತಾರೀಕಿಗೆ ಆರ್ಡರ್ ಹಾಕಿದ್ದಾರೆ ಅವರು ಸರ್ವಿಸ್ ಸೆಂಟರ್ನವರು. ಇದಾದ ನಂತರ 7 ವರ್ಕಿಂಗ್ ಡೇಸಲ್ಲಿ ಬರುತ್ತೆ ಅಂತಲೇ ಹೇಳಿದರು. ಫೈನ್, ಅಟ್ಲೀಸ್ಟ್ ಈ ಒಂದು ಪರ್ಟಿಕ್ಯುಲರ್ ಟೈಮ್ನ ಹೇಳಿದ್ರೆ ಅಂತಂದರೆ ನಮಗೆ ಅವಾಗ ಹೋಗಿ ನಾವು ತೊಗೊಳ್ಬೋದು. ಸೊ ಇಲ್ಲಿ ನನಗೆ ಏನು ಅನಿಸ್ತು ಅಂತಂದರೆ, ಈ ಚೀಪ್ ಫೋನ್ಗಳನ್ನ, ಒಂದು ಕಡಿಮೆ ದುಡ್ಡಲ್ಲಿ ನಾವು ಫೋನ್ಗಳನ್ನ ತೊಗೋತೀವಿ ಅಂತಂದರೆ ಕಡಿಮೆ ಕ್ವಾಲಿಟಿ ಅಂತೂ ಇರುತ್ತೆ ಫೋನ್. ಯಾವಾಗಲೂ ನಾವು ಒಂದು ಕಡಿಮೆ ಬಜೆಟಲ್ಲಿ ಫೋನ್ ತೆಗಿತೀವಿ ಅಂತಂದರೆ ಆ ಬಜೆಟ್ ತಕ್ಕಂತಾನೆ ಒಂದು ಪಾರ್ಟ್ಸನ್ನು ಯೂಸ್ ಮಾಡಿರ್ತಾರೆ ಅಲ್ಲಿ. ಆಮೇಲೆ ಸರ್ವಿಸ್ ಕೂಡ ಇಷ್ಟೊಂದು ಪೂರ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ದಯವಿಟ್ಟು ನೀವು ಏನಾದರೂ ಈ ಫೋನ್ ತೊಗೋತೀರಾ ಅಂತಂದರೆ ಒಂದು 2-3 ಸಾರಿ ವಿಚಾರ ಮಾಡಿ. ಫೋನ್ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವು ಕೊಡ್ತಕ್ಕಂಥ ಒಂದು 10,700 ರೂಪಾಯಿಗೆ, ಅಂದರೆ ಇದು ಆ್ಯಕ್ಚುಲಿ 11,000 ICIC ಕಾರ್ಡಿಂದ ತೊಗೊಂಡಕ್ಕೆ ಒಂದು 750 ರೂಪಾಯಿ ನನಗೆ ಅಲ್ಲಿ ಡಿಸ್ಕೌಂಟ್ ಸಿಕ್ತು. 10,500 ರೂಪಾಯಿ ನಿಮಗೆ ಇದರಲ್ಲಿ 6.53 ಇಂಚಸ್ ಸ್ಕ್ರೀನ್ ಬರ್ತಾ ಇದೆ. ಆಮೇಲೆ ಮೀಡಿಯಾಟೆಕ್ ಹಿಲಿಯೋ G80 ಪ್ರೊಸೆಸರ್ ಇದೆ, 4 ಕ್ಯಾಮ್ರಾ ಇದೆ, 13x52. ಆಮೇಲೆ 6GB ಮತ್ತು 64GB ವೇರಿಯಂಟ್ ಇದು, 5000 mAh ಬ್ಯಾಟ್ರಿ. ರೈಟ್ಸ್ ಫೈನ್. ಇದೇನಿದೆಯಲ್ಲ ಈ ಪ್ರೈಸ್ಗೆ ಈ ಕಾನ್ಫಿಗರೇಷನ್ ಸೂಪರ್ ಆಗಿದೆ. ಇವನ್ ಫೋನ್ ಕೂಡ ಚೆನ್ನಾಗಿದೆ, ನಾನು ಫೋನ್ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಬಟ್ ಸರ್ವಿಸ್ ತುಂಬ ವರ್ಸ್ಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ಫೋನ್ ಲಾಂಚ್ ಮಾಡ್ತೀರಾ ಅಂತಂದ್ರೆ ಸರ್ವಿಸ್ ಕೊಡಬೇಕು ಕಸ್ಟಮರ್ಗೆ. ಇಷ್ಟೊಂದು 1 ತಿಂಗಳು 2 ತಿಂಗಳು ವೇಸ್ಟ್ ಮಾಡಬಾರ್ದು ಕಸ್ಟಮರ್ ಅದಲ್ವಾ, ಈ ಫೋನ್ ತಗೋತೀವಿ ಅಂತಂದ್ರೆ. ಸೊ ನನಗಿದು ತುಂಬಾ ಬೇಜಾರಾಯಿತು. ಮಾರ್ಕೆಟಿಂಗ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ, ಬ್ರ್ಯಾಂಡ್ ವ್ಯಾಲ್ಯೂ ತುಂಬಾ ಚೆನ್ನಾಗಿದೆ. ನನ್ನ ಒಂದು ವಿಡಿಯೋ ಮಾಡೋದ್ರಿಂದ ಇವ್ರಿಗೇನು ಲಾಸ್ ಆಗಲ್ಲ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಕಸ್ಟಮರ್ ಆಗಿ ಥಿಂಕ್ ಮಾಡಿ. ಈಗ ಫೋನನ್ನು ಪರ್ಚೇಸ್ ಮಾಡಿದ್ರೆ ನನಗೆ ಅದು 10,000 ಕೊಟ್ಟಿದ್ದೀನಿ ಅಂದರೆ ಅದು ನೋವಿರುತ್ತೆ. ಸೊ 10,000 ಕೊಟ್ಟು ಆಮೇಲೆ ಸ್ಕ್ರೀನ್ ನೋಡಿ ಎಷ್ಟು ಪುವರ್ ಕ್ವಾಲಿಟಿ ಇದೆ ಅಂತಂದರೆ, ರಿಯಲಿ ನಾನು ಹೇಳ್ತಾ ಇದ್ದೀನಿ. ನಾನು ಒಂದು ಸುಮಾರು 4-5 ಫೋನ್ಗಳನ್ನು ರಿವ್ಯೂ ಮಾಡಿದ್ದೀನಿ. ಸ್ಯಾಮ್ಸಂಗ್ ರಿವ್ಯೂ ಮಾಡಿದ್ದೀನಿ, ರಿಯಲ್ಮಿ ರಿವ್ಯೂ ಮಾಡಿದ್ದೀನಿ, ಇವನ್ ಇವರು ಶೋಮಿನಿ ಸಹಿತ ರಿವ್ಯೂ ಮಾಡಿದ್ದೀನಿ. ಫೋನ್ ಯೂಸುವಲಿ ನಾನು ಹಿಂಗೆ ಸ್ಕ್ರೀನಲ್ಲಿ ಹಿಂಗಿಟ್ಟು ಶೂಟ್ ಮಾಡುವಾಗ ಹಿಂಗೆ ಬಿದ್ದೇ ಬೀಳಿದಾಗ ಅದು ಬ್ರೋಕ್ ಆಗುತ್ತೆ ಅಂತಂದರೆ, ಈ ಫೋನ್ ನನಗೆ ತುಂಬ ಬೇಜಾರಾಯಿತು. ಯಾವುದೇ ಫೋನ್ ಆಗಿರ್ಬೋದು, ಈ ನಾವು ಕಡಿಮೆ ದುಡ್ಡು ಕೊಟ್ಟು ತೊಗೋತೀವಿ ಅಂತಂದರೆ ಕಡಿಮೆ ಒಂದು ಕ್ವಾಲಿಟಿನೇ ಇರುತ್ತೆ, ಅದು ಒಳ್ಳೆ ಕ್ವಾಲಿಟಿ ಅಂತೂ ಇರಲ್ಲ. ಸೊ ಹಾಗಾಗಿ ಈ ಒಂದು 10,000 ಬಜೆಟ್ನಲ್ಲಿ ಫೋನ್ ತೊಗೋತೀರಾ ಅಂತಂದರೆ ತುಂಬ ವಿಚಾರ ಮಾಡಿ ತೊಗೊಳ್ಳಿ. ನಮಗೆ ಏನು ಗೊತ್ತಾ, ಫೋನ್ನ ಅಥವಾ ಲ್ಯಾಪ್ಟಾಪ್ನ ಏನೇ ಒಂದು ಎಲೆಕ್ಟ್ರಾನಿಕ್ಸ್ ವಸ್ತುನ ನಾವು ಚೂಸ್ ಮಾಡ್ತೀವಿ ಅಂತಂದರೆ ಅದರ ಸರ್ವಿಸ್ ಬಗ್ಗೆ ಥಿಂಕ್ ಮಾಡಿ. ಸರ್ವಿಸ್ ಚೆನ್ನಾಗಿತ್ತು ಅಂತಂದರೆ ಮಾತ್ರ ಫೋನ್ಗಳನ್ನ ತೊಗೊಳ್ಳಿ, ಇಲ್ಲ ಅಂದರೆ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಇದಿಷ್ಟು ಈ ಫೋನ್ ಬಗ್ಗೆ ಮಾಹಿತಿ. ವಿಚಾರ ಮಾಡಿ, ಏನಾದರೂ ನೀವು ಪೋಕೋ ಫೋನ್ಸ್ಗಳನ್ನ ತೊಗೋತೀರಾ ಅಂತಂದರೆ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಸಿಗೋಣ ಮತ್ತೆ ಮುಂದೆ ನಮ್ಮದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಟೇಕ್ ಕೇರ್.